ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಈಗ ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನೀವು ನೋಡ್ತಾರ ಹಾಗೆ ವಿಡಿಯೋದಲ್ಲಿ ಇದು ಚಿಕನ್ ಪೆಪ್ಪರ್ ಡ್ರೈ. ತುಂಬ ರುಚಿಯಾಗಿರೋಂಥ ಒಂದು ರೆಸಿಪಿ ಇದು ಚಪಾತಿ, ರೋಟಿ ಅಥವಾ ಬಿಸಿ ಬಿಸಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಫುಡ್ ಕೂಡ. ಹಾಗೆ ಹೆಚ್ಚು ಮೆಣಸಿನ ಪೌಡರ್ನ ನಾವು ಬಳಸೋದ್ರಿಂದ ಶೀತಕ್ಕೆ ತುಂಬ ಒಳ್ಳೆಯದು. ಮನೆಯಲ್ಲಿ ಅದ್ಭುತವಾಗಿ ಆಗುವಂಥ ವೆರಿ ಟೇಸ್ಟಿ, ರುಚಿಯಾದಂಥ ಅದ್ಭುತವಾದಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ನಮ್ಮ ಮನೇಲಿ ಇವಾಗ ಚಪಾತಿ ಜೊತೆ ಮಾಡ್ತಾಯಿದ್ದೀನಿ. ಈ ಕಾಂಬಿನೇಷನ್ ತುಂಬ ಸೂಪರಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಬೇಕಾದ್ರೆ ಗೀ ರೈಸ್ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಅಥವಾ ನೀವು ಏನು ಬೇಡ ತಿಳಿಸಾರನ್ನು ಮಾಡಿಕೊಂಡು ಕೂಡ ಸೈಡ್ ಡಿಶ್ ಆಗಿ ಬಳಸ್ಬೋದು. ಬನ್ನಿ ನೋಡೋಣ ಸಾಮಾನು. ಈಗ ತೋರಿಸ್ತಾ ಇರೋ ಸಾಮಾನು: ಉಪ್ಪು, ಕರ್ಬೇವಿನ ಸೊಪ್ಪು, ಇದು ಮನೇಲೇ ಮಾಡಿರೋಂಥ ಮಿಕ್ಸಿಗೆ ಹಾಕೊಳ್ಳಿ ಮೆಣಸನ್ನು ಪೌಡ್ರ್ ಆಗುತ್ತೆ. ಒಂದು ಅರ್ಧ ಬಟ್ಲು ಮೆಣಸು ಪೌಡರ್ ಬೇಕಾಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವೇ ಮನೇಲಿ ಪೇಸ್ಟ್ ಮಾಡ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಮತ್ತು ಎಣ್ಣೆ, ಅಡುಗೆ ಅರಿಶಿಣ ಹಾಗೂ ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಈರುಳ್ಳಿ ಮತ್ತು ಮೇಯ್ನಾಗಿ ಚಿಕನ್ನು. 1 kg ಚಿಕನ್ ತೊಗೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳು ನಾವು ರೆಡಿ ಮಾಡಿಟ್ಕೊಂಡು ನಾವು ಚಿಕನ್ ಪೆಪ್ಪರ್ ಡ್ರೈನ ಮನೇಲೆ ರೆಡಿ ಮಾಡ್ಕೋಬೋದು. ಈಗ ನಾವು ಈ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡು ಸ್ಟವ್ ಮೇಲೆ, ತೆಳು ಪಾತ್ರೆ ಆಗಿಬಿಟ್ರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ. ಆ ಮೆಣಸಿನ ಪೌಡ್ರೆಲ್ಲ ಪಾತ್ರೆಗೆ ಕಚ್ಕೊಂಡ್ಬಿಡುತ್ತೆ. ಆದ್ದರಿಂದ ನಾವು ದಪ್ಪ ತಳದ ಪಾತ್ರೆನ ಇಟ್ಕೊಂಡು ನಾವು ಚಿಕನ್ ಪೆಪ್ಪರ್ ಡ್ರೈನ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಕಾಯಲಿ ಇದು ಪಾತ್ರೆ. ತೇವಾಂಶ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಮನೆಯಲ್ಲಿ ಮಕ್ಕಳು ಹಾಲಿಗೆ ಮೆಣಸು ಹಾಕ್ಕೊಟ್ಟಾಗ ತಿನ್ನಲ್ಲ ಅಂತ ಇರ್ತಾರೆ ಶೀತದ ಟೈಮಲ್ಲಿ. ಆ ಟೈಮಲ್ಲಿ ಕೂಡ ನೀವು ಇದನ್ನು ಮನೇಲಿ ಮಾಡಿಕೊಡ್ಬೋದು. ಮಕ್ಕಳಿಗೆ ಕೆಮ್ಮು, ಶೀತ, ಕಫ ಈ ಥರ ಎಲ್ಲ ಇರುತ್ತೆ ನೋಡಿ. ಆ ಟೈಮಲ್ಲಿ ಇದನ್ನು ಹಾಕ್ಕೊಟ್ರೆ ನೀವು ಆಟೋಮೆಟಿಕ್ಕಾಗಿ ಬಾಡಿ ಹೀಟಾಗಿ ಕ್ಲೀನ್ ಆಗುತ್ತೆ. ಬಾಡಿ ಎಲ್ಲ ಅವ್ರಿಗೆ ಕಫ ಎಲ್ಲ ಬಂದ್ಬಿಡುತ್ತೆ. ಏನಾದರೂ ನೆಗಡಿ ಆಗಿದ್ದರೆ ಅದು ಕೂಡ ನಿಲ್ಲುತ್ತೆ ನೋಡಿ. ಈಗ ಪಾತ್ರೆ ಕಾದ ನಂತರ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಮ ಅಡುಗೆಗೆ ಅನುಸಾರವಾಗಿ ನೀವು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ 1-2 ಸ್ಪೂನ್ ಜಾಸ್ತಿ ಹಾಕ್ಕೋಬೇಕು. ಇದು ನೀರನ್ನ ಬಳಸೋದಿಲ್ಲ ಇಲ್ಲಿ, ಆದ್ದರಿಂದ 1-2 ಸ್ಪೂನು ನಾವಿಲ್ಲಿ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಎಕ್ಸ್ಟ್ರಾ. ನೋಡಿ, ಎಣ್ಣೆ ಹಾಕ್ಕೊಂಡು ಪಾತ್ರೆಗೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೀಟಾಗಿ ಕಾಯಿಸ್ಕೊಳ್ಳಿ. ಅದ್ಭುತವಾಗಿ ಬರುತ್ತೆ ಇದಂತೂ. ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅಡುಗೆ ಮಾಡಬೇಕಾದ್ರೇ ಅವ್ರಿಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ರುಚಿಕರವಾಗಿ ಘಮ ಘಮ ಅಂತ ಇರುತ್ತೆ. ನಾನ್ ವೆಜ್ ಇಷ್ಟಪಡೋರ್ಗಂತೂ ಈ ಚಿಕನ್ ಪೆಪ್ಪರ್ ಡ್ರೈ ತುಂಬ ಇಷ್ಟ ಆಗುತ್ತೆ. ಮನೇಲೆಲ್ಲರೂ ಒಂದು ಸತಿ ಮಾಡಿಕೊಡಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಎಣ್ಣೆ ಕಾದ ನಂತರನೇ ನೀವು ಐಟಮ್ ಹಾಕಬೇಕಾಗುತ್ತೆ. 10 ನಿಮಿಷದಲ್ಲಿ, 1/4 ಗಂಟೆಲೆಲ್ಲ ಈ ರೆಸಿಪಿ ರೆಡಿ ಆಗುತ್ತೆ. ಚಿಕನ್ ಕೂಡ ಡಯಟ್ ಫುಡ್ ಆಗಿರೋದ್ರಿಂದ, ಮೆಣಸನ್ನ ಹೆಚ್ಚು ಬಳಸೋದ್ರಿಂದ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಬಳಸೋದ್ರಿಂದ ಬಾಡಿಗೆ ತುಂಬ ಹೀಟ್ ಆಗುತ್ತೆ. ಮಳೆ ಬರೋ ಟೈಮಲ್ಲಿ ಮಾಡ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ, ತುಂಬ ಇಷ್ಟಪಟ್ಟು ನಿಮ್ಮ ರೆಸಿಪಿನ ಊಟ ಮಾಡ್ತಾರೆ. ಎಲ್ಲರ ಮೆಚ್ಚುಗೆನ ನೀವು ಗಳಿಸ್ಕೋಬೋದು ಈ ರೆಸಿಪಿನ ಮನೇಲಿ ಮಾಡೋದ್ರಿಂದ. ಒಮ್ಮೆ ಟ್ರೈ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗೆ ಬಂದಿದೆ ಅಂತ. ನನಗೂ ಖುಷಿ ಆಗುತ್ತೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದಾಗ, ಅಡುಗೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ನಮಗೂ ಖುಷಿ ಅಲ್ವಾ. ಆದ್ದರಿಂದ ನೀವೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ಬರೆದಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಸಿ ಆಯ್ತು. ಇವಾಗ ಚೆನ್ನಾಗಿ ಬಿಸಿ ಆಗಬೇಕದು. ನೀಟಾಗಿ ಯಾವಾಗ್ಲೂ ದಪ್ಪ ತಳ ಇರಬೇಕು ಪಾತ್ರೆ. ಚಿಕನ್ ಎಲ್ಲ ಮಾಡಬೇಕಂದ್ರೆ ಸೀದೋಗ್ಬಿಟ್ರೆ ಕಚ್ಕೊಂಡ್ಬಿಡುತ್ತೆ ಚಿಕನ್ ಎಲ್ಲ ಪಾತ್ರೆಗೆ. ಆದ್ದರಿಂದ ನಾವು ಸ್ವಲ್ಪ ದಪ್ಪ ಇರಬೇಕು ತಳ. ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವಾಗ. ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಡೈರೆಕ್ಟ್ ನೀರಿಗೆ ಹಾಕ್ಬಾರ್ದು ಯಾವತ್ತೂ. ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ.
ಒಂದು 2.5-3 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇರೋದು. ಏನು ಈರುಳ್ಳಿ ತೋರಿಸಿದ್ದೆ ಅದನ್ನೆಲ್ಲ ನೀವು ಹಸಿಮೆಣಸಿಗೆ ಹಾಕಿದ ನಂತರ ಈರುಳ್ಳಿ ಹಾಕಬೇಕು. ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಆ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಕ್ಲೀನಾಗಿ ಒಂದು ಕಡೆಯಿಂದ ಹುರ್ಕೊಳ್ಳಿ ಅದನ್ನು. ಆ ಹಸಿ ವಾಸನೆಲ್ಲ ಹೋಗುತ್ತೆ, ಆ ಘಮ ಬರುತ್ತೆ, ಈರುಳ್ಳಿ ಉರಿತಾರ ಘಮ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ಅಡುಗೆ ಮಾಡಬೇಕಂದ್ರೆ. ಈರುಳ್ಳಿ ಬೇಯಬೇಕಾದ್ರೆ ಒಂದು ಚಿಟಿಕೆ ಉಪ್ಪು ಬಳಸೋದ್ರಿಂದ ಬೇಗ ಬೇಯುತ್ತೆ ಈರುಳ್ಳಿ. ನೋಡಿ, ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಆ ಅರೋಮ ಬರುತ್ತಲ್ಲ, ಆ ಘಮಗಳು ಗೊತ್ತಾಗ್ಬಿಡುತ್ತೆ ಅಡುಗೆ ಮಾಡೋರಿಗೆ, ಅಷ್ಟು ಪರಿಮಳವಾಗಿ ಬರ್ತಾ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಅದ್ಭುತವಾದಂಥ ರೆಸಿಪಿ ಇದಂತೂ ಮನೇಲೆಲ್ಲರೂ ಇಷ್ಟಪಡ್ತಾರೆ. ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ತುಂಬ ಬೇಗ ಮಾಡೋಂಥ ರೆಸಿಪಿ ಇದು. ನೀವು ಅಕ್ಕಿ ರೊಟ್ಟಿ ಅಥವಾ ಚಪಾತಿ, ದೋಸೆ, ಗೀ ರೈಸ್ ಜೊತೆ, ಕುಷ್ಕ ಜೊತೆ ಈ ರೀತಿ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಬಳಸ್ಬೋದು ಅಂತ ಒಂದು ರೆಸಿಪಿ ಇದು. ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಇದು. ನೋಡಿ, ಇವಾಗ ಈರುಳ್ಳಿ ಹಾಕಿದ ನಂತರ, ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ ಎಣ್ಣೆಲಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಿದ್ದೀವಿ ಆ ಹಸಿ ವಾಸನೆ ಹೊರಗಡೆ ಹೋಗಬೇಕು. ಸ್ವಲ್ಪ ದಪ್ಪ ಏನಾದ್ರು ಇದ್ದರೆ ನೀವು ಪೇಸ್ಟ್ ಮಾಡ್ಬೇಕಾದ್ರೆ ಕುಟ್ಟಾಣಿಯಲ್ಲಿ ಕುಟ್ಕೊಂಡಿರ್ತೀರಲ್ವ, ಅವಾಗೇನಾದ್ರು ದಪ್ಪ ಇದ್ದರೆ ನೀವು ಆ ಸ್ಪೂನಲ್ಲೇ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಒಂದೊಂದನ್ನೇ ನೀವು ನೀಟಾಗಿ ಹಾಕ್ಕೊಂಡು ಹುರ್ಕೊಂಡಾಗ ಅಡುಗೆ ತುಂಬ ಅದ್ಭುತವಾಗಿ ಬರುತ್ತೆ. ಯಾವುದೇ ಥರ ಹಾಳಾಗಲ್ಲ. ಎಣ್ಣೆಲಿ ಚೆನ್ನಾಗಿ ಹುರಿದಿರೋದ್ರಿಂದ ಬೇಗ ಹಾಳಾಗಲ್ಲ ಅಡುಗೆಗಳು. ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ, ತುಂಬ ಇಷ್ಟಪಡ್ತಾರೆ ಮನೇಲಿ. ಹೋಟೆಲ್ಗೆ ಹೋದರೆ ಪೆಪ್ಪರ್ ಡ್ರೈ ಕೊಡಿ ಅಂದರೆ 4 ಪೀಸ್ ಕೊಟ್ಟು 120ರಿಂದ 150 ರೂಪಾಯಿ ಬಿಲ್ ಹಾಕ್ತಾರೆ. ಅದನ್ನೇ ನೀವು ಮನೇಲೇ ಮಾಡ್ಕೊಂಡು ತಿಂದಾಗ ನೀವು ಎಷ್ಟು ಬೇಕಾದರೂ ನೀವು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಹೋಟೆಲ್ಗಿಂತ ತುಂಬ ರುಚಿಯಾಗಿರುತ್ತೆ. ನಾನು ಟ್ರೈ ಮಾಡಿ ನೋಡಿದ್ದೀನಿ ಹೋಟೆಲಲ್ಲಿ. ನಾವು ಮನೇಲಿ ಮಾಡೋದೇ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ ನಂತರ ನಾವು ಕರಿಬೇವಿನ ಸೊಪ್ಪನ್ನ ಹಾಕೋಬೇಕಾಗುತ್ತೆ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿಯೋದ್ರಿಂದ ಅಡುಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಧಾನ ಆದ್ರೂ ಯಾವತ್ತೂ ಕೂಡ ಕ್ಲೀನಾಗಿ ಹುರ್ಕೋಬೇಕು. ಇಂಥ ಅಡುಗೆಗಳೆಲ್ಲ ವೆರಿ ಫಾಸ್ಟಾಗಿ ಆಗುತ್ತೆ. ಆದರೆ ದೊಡ್ಡ ದೊಡ್ಡ ಅಡುಗೆಗಳೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಇವಾಗ ಅರಿಶಿನ ಹಾಕೋತಾ ಇದ್ದೀನಿ. ನೋಡಿ, ಅರಿಶಿನ ಹಾಕೋತಾ ಇದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿಣದಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ, ನಾವು ಚಿಕನ್ ಬಳಸ್ತಿರೋದ್ರಿಂದ ತುಂಬ ಹೆಲ್ತ್ಫುಲ್ಲಾಗಿರುತ್ತೆ. ಅರಿಶಿಣನಂತೂ ಪ್ರತಿಯೊಂದು ಅಡುಗೆಯಲ್ಲೂ ಹೆಚ್ಚು ಬಳಸಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೀಟಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟು ಇವಾಗ ಚಿಕನ್ ಹಾಕ್ಕೊಳ್ಳೋಣ. 2ರಿಂದ 3 ಸರಿ ಚಿಕನ್ನ ತೊಳೆದಿಟ್ಕೊಂಡಿರಬೇಕು. ನೋಡಿ, ಚಿಕನ್ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದನ್ನು ತುಂಬ ಇಷ್ಟಪಡ್ತಾರೆ ಮನೇಲಿ, ಅಷ್ಟು ರುಚಿಯಾಗಿ ಬರುತ್ತೆ. ನೀವು ಫಾರಮ್ ಕೋಳಿನಾದ್ರೂ ಮಾಡ್ಬೋದು, ಅರ್ಜೆಂಟಿಗೆ ಸಿಕ್ಕಲಿಲ್ಲ ನಾಟಿ ಕೋಳಿ ಅಂದರೆ, ಅಥವಾ ನಾಟಿ ಕೋಳಿ ಇದ್ದರೆ ಇನ್ನೂ ಒಳ್ಳೆಯದು. ನೀವು ಆದಷ್ಟು ನಾಟಿ ಕೋಳಿನೇ ಮಾಡೋಕ್ಕೆ ಟ್ರೈ ಮಾಡಿ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಅಷ್ಟು ರೆಸಿಪಿ ತುಂಬ ಇಷ್ಟಪಟ್ಟು ಎಲ್ಲರೂ ಮನೇಲಿ ಗಂಡ ಮಕ್ಕಳೆಲ್ಲ ತಿಂತಾರೆ. ಆದ್ದರಿಂದ ಎಲ್ಲರೂ ಒಮ್ಮೆ ಟ್ರೈ ಮಾಡಿ, ಇಷ್ಟಪಡ್ತಾರೆ. ಅವ್ರ ಮೆಚ್ಚುಗೆನ ನೀವು ಗಳಿಸ್ಕೊಳ್ಳಿ. ನೋಡಿ, ಎಲ್ಲನೂ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಕೊಡಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಸೀಸ್ಕೋಬೇಡಿ. ಅದಕ್ಕೇ ಯಾವಾಗಲೂ 2 ಸ್ಪೂನ್ ಚಿಕನಲ್ಲಿ 2 ಸ್ಪೂನ್ ಎಣ್ಣೆ ಮುಂದಾಗಿ ಹಾಕಿದ್ರೆ ಪಾತ್ರೆಗೆ ಕಚ್ಕೊಳ್ಳಲ್ಲ ಅದು. ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ
ಅರಿಶಿಣ, ಕರಿಬೇವಿನ ಸೊಪ್ಪು ನಾವೇನು ಹಾಕಿದ್ದೀವಿ ಐಟಮು ಅದೆಲ್ಲ ಚಿಕನ್ಗೆ ಮಿಕ್ಸ್ ಆಗಬೇಕು. ಒಳ್ಳೆ ಪರಿಮಳ ಬರುತ್ತೆ ಇವಾಗ. ಆ ಘಮ ಘಮ ಅಂತ ಮನೆಯಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ನೋಡಿ, ನೀಟಾಗಿ ಹುರ್ಕೊಳ್ಳಿ ಚೆನ್ನಾಗಿ. ಇದಂತೂ ತುಂಬ ಅದ್ಭುತವಾಗಿರುತ್ತೆ. ಮನೇಲೆಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮನೇಲಿ ಉರಿತಾ ಇದ್ದಂಗೆ ಇಷ್ಟಪಡ್ತಾರೆ, ಹೊರಗಡೆ ಫುಡ್ ಬೇಡ ಅಂತ ಹೇಳ್ತಾರೆ. ಆ ರೀತಿ ಇರುತ್ತೆ ಈ ಫುಡ್ಡು. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ, ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಹುರ್ಕೊಳ್ಳಿ. ಈಗ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಆ ತಟ್ಟೆಲಿ ರಸ ಏನಾರು ಇದ್ದರೆ ಅದನ್ನು ಕೂಡ ನೀವು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದ್ಭುತವಾದಂಥ ರೆಸಿಪಿ ಇದಂತೂ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಡ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿ 2 ತಿನ್ನೋರು 3 ತಿಂತಾರೆ, 3 ತಿನ್ನೋರು 4 ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಬಿಸಿ ಬಿಸಿ ಅನ್ನಕ್ಕೂ ಕೂಡ ನೀವು ಮಾಡಿಕೊಂಡು ಊಟ ಮಾಡ್ಬೋದು. ನಿಮಗೆ ಬಿಸಿ ಬಿಸಿ ಅನ್ನಕ್ಕೆ ಮಾಡ್ಕೋತೀರಿ ಅಂತಂತಂದರೆ ಈ ಟೈಮಲ್ಲಿ ನೀವು ನಾವು ಈ ಕಾರ್ನ್ಫ್ಲೋರ್ನ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ಚಪಾತಿಗೆ ಮಾಡೋದ್ರಿಂದ ನಾನು ಕಾರ್ನ್ಫ್ಲೋರ್ ಹಾಕಿಲ್ಲ. ನೋಡಿ, ಈಗ ನಾನು ಮೆಣಸಿನ ಪೌಡರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಕೊನೆಯಲ್ಲಿ ಹಾಕೋದಕ್ಕೆ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಡಿ. ಸುಮಾರು ಅರ್ಧ ಬೌಲು, ನಾನು ತೋರಿಸ್ತಿರೋ ಬೌಲಲ್ಲಿ ಅರ್ಧ ಬೌಲು ಮೆಣಸಿನ ಪೌಡರ್ ಇದೆ. ನಮಗಿಲ್ಲಿ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ ಫ್ಲೇವರೇ ಜಾಸ್ತಿ ಬರಬೇಕು. ಹಾಗೂ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶೀತಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು. ನಾವು ಬೇರೆ ಅಡುಗೆಗಳಲ್ಲಿ ಇಷ್ಟನ್ನ ಮೆಣಸಿನ ಪುಡಿನ ನಾವು ಬಳಸೋಕ್ಕಾಗಲ್ಲ. ನಾವು ಪೊಂಗಲ್ಗೆಲ್ಲ ಹಾಕಿದ್ರೆ ಉಂಡೆನೇ ಹಾಗೆ ಅರ್ಧಂಬರ್ಧ ಇದು ಮಾಡಿ ಹಾಕ್ತೀವಿ. ಇಷ್ಟು ಪೌಡ್ರ್ ಮಾಡೋಕ್ಕಲ್ಲ. ಆದ್ದರಿಂದ ಇಷ್ಟು ಪೌಡ್ರ್ ಮಾಡೋಕ್ಕೋದು ಇಂಥ ಚಿಕನ್ ಐಟಮ್ಗಳಲ್ಲಿ ಇದನ್ನು ನೀವು ಮಾಡಿಕೊಟ್ಟಾಗ ಅವ್ರಿಗೆ ಬೇಗ ಶೀತ ಕಮ್ಮಿ ಆಗುತ್ತೆ. ನೋಡಿ, ಇವಾಗ ಮೆಣಸಿನ ಪೌಡ್ರ್ ಹಾಕಿದ ನಂತರ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಯಾವ ರೀತಿ ಟೇಸ್ಟ್ ಮಾಡ್ತೀರಾ ಅದ್ರ ರುಚಿಯಾಗಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನ ಬಳಸ್ಬೋದು. ನೀಟಾಗೆಲ್ಲನೂ ಮಿಕ್ಸ್ ಮಾಡಿ ಮೆಣಸಿನ ಪೌಡ್ರು, ಉಪ್ಪು, ಚಿಕನ್ನು ಏನು ಹಾಕಿದ್ದೀವಿ ಮಸಾಲೆ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ರೈಸ್ಗೆಲ್ಲ ಬೇಕು ಅಂತಂದಾಗ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗುತ್ತೆ. ಆದ್ದರಿಂದ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಸೈಡ್ ಡಿಶ್ ಆಗಿರೋದ್ರಿಂದ ನಾನು ಇದನ್ನು ಕಾರ್ನ್ಫ್ಲೋರ್ನ ಬಳಸ್ತಾ ಇಲ್ಲ. ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ನೆಲ್ಲ. ಆ ಖಾರ ಉಪ್ಪು ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ಭುತವಾದಂಥ ರೆಸಿಪಿ ಇದಂತೂ. ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅಂದರೆ ಮಾಡ್ತಾ ಇದ್ದಂಗೆ ಎಲ್ಲರೂ ನನಗೆ 2 ಪೀಸ್ ಕೊಡಿ ಇವಾಗಲೇ ಅಂತ ಕೇಳಬೇಕು. ಅಷ್ಟು ರುಚಿಯಾಗಿರುತ್ತೆ. ತುಂಬ ಅದ್ಭುತವಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣ ಮಕ್ಳಿಗೆ ಕೂಡ ನೀವು ಸಣ್ಣ ಸಣ್ಣ ಪೀಸ್ ಮಾಡಿ ಇದನ್ನು ಚಪಾತಿ ಜೊತೆ ರೋಲ್ ಮಾಡಿ ಕೊಡ್ಬೋದು. ರೋಲ್ ಮಾಡಿ ನೀವು ನೀಟಾಗಿ ಕೊಟ್ಟಾಗ ಒಂದು ಸ್ಟಿಕ್ನ ಮಧ್ಯ ಇಟ್ಟು ಅದಕ್ಕೆ ಚುಚ್ಚಿ ಕೊಟ್ಟಾಗ ಕೈಲಿ ಹಿಡ್ಕೊಂಡು ನೀಟಾಗಿ ತಿಂತಾರೆ. ಯಾವ ಹೋಟೆಲ್ಗಳಲ್ಲಿ ಕೂಡ ಈ ಥರ ಮಾಡಲ್ಲ. ಅಷ್ಟು ರುಚಿಯಾಗಿ ಬರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೆಪ್ಪರ್ ನೋಡಿ ಎಷ್ಟಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವೇನಾದ್ರು ಜಾಸ್ತಿ ಖಾರ ತಿನ್ನಲ್ಲ ಅಂದರೆ ನೀವು ಕಮ್ಮಿ ಬಳಸ್ಕೋಬೋದು. ಈ ಅಳತೆ, ಈ ಪ್ರಮಾಣ ನಾನು ಹಾಕಿರೋ ಪ್ರಮಾಣ ಕರೆಕ್ಟಾಗಿದೆ. ಟೊಮೊಟೊ ಎಲ್ಲ ಮೆತ್ತಗೆ ಆಗ್ತಾ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಬರ್ತಾಯಿದೆ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಏನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಅದರಲ್ಲಿ ಅರ್ಧ ಮಾಡಿಟ್ಟು ಇನ್ನು ಅರ್ಧನ ಕೊನೆಯಲ್ಲಿ ನಾವು ಬಳಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಹಾಕೋಬೇಕಾಗುತ್ತೆ ಅಲ್ಲಿಗೆ. ಆ ಫ್ಲೇವರ್ ಕೂಡ ಕೊತ್ತಂಬರಿ ಫ್ಲೇವರ್ ಕೂಡ ನಾವು ಚಿಕನ್ಗೆ ಮಿಕ್ಸ್ ಆಗಬೇಕದು. ಅದರಿಂದ ಸ್ವಲ್ಪ ಬೇಯಿಸ್ಕೊಳ್ಳೋಣ.
ನೀಟಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ, ಯಾವುದನ್ನು ಸೀಸ್ಕೋಬೇಡಿ. ನೀಟಾಗೆಲ್ಲ ಒಂದು ಕಡೆಯಿಂದ ಮಿಕ್ಸ್ ಕೊಡಿ. ತುಂಬ ಅರೋಮಾ ತುಂಬ ಸ್ಪ್ರೆಡ್ ಆಗ್ತಿದೆ ಮನೇಲಿ, ಅಷ್ಟು ಘಮ ಘಮ ಅಂತ ಇದೆ. ನಾನ್ ವೆಜ್ ಪ್ರಿಯರಿಗಂತೂ ಕೊಟ್ಟರೆ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಈಗ ನಾವು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಟ್ಟು ನಾವು ಆ ಬೆಲೆ ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ, ಅದು ಮೆತ್ತಗಾಗುತ್ತೆ, ಚಿಕನ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ಎಣ್ಣೆ ಬಿಡೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಮತ್ತು ಮಧ್ಯೆ ಮಧ್ಯೆ ನೀವು ಕೈ ಆಡಬೇಕು, ಅದನ್ನು ತಳ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ. ಚಿಕನ್ನು ಮಧ್ಯೆ ಮಧ್ಯೆ ಆ ಮುಚ್ಚಳನ ತೆಗೆದು ನಾವು ಕೈ ಆಡ್ಕೊಬೇಕು. ನೋಡಿ ನೀಟಾಗೆಲ್ಲ ಬೇಯ್ತಾ ಇದೆ. ಎಷ್ಟು ರುಚಿಕರವಾದಂಥ ರೆಸಿಪಿ ಅಂದರೆ ಇದು, ನೀವು ವಾರಕ್ಕೊಮ್ಮೆ ಮಾಡೇ ಮಾಡ್ತೀರಾ. ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ಹಾಗೆ ಯಾವುದೇ ಥರ ಬೇರೆ ಥರ ಕಲರ್ ಫುಡ್ಗಳಾಗಲಿ ಇದರಲ್ಲಿ ಬಳಸಿಲ್ಲ. ತುಂಬ ಈಸಿಯಾಗುತ್ತೆ. ಒಂದು 10 ನಿಮಿಷ ಕಾಲು ಗಂಟೆಲೆಲ್ಲ ನಿಮ್ಮ ರೆಸಿಪಿ ರೆಡಿ ಆಗಿಬಿಡುತ್ತೆ. ಅಷ್ಟು ರುಚಿಕರವಾಗಿರುತ್ತೆ, ಅಷ್ಟು ಫಾಸ್ಟಾಗಿ ಮಾಡ್ಬೋದು. ನೋಡಿ ನೀಟಾಗೆಲ್ಲ ಬೇಯ್ತಾ ಇದೆ. ಒಂದು ಸರಿ ಕೈ ಆಡಿ, ನೀಟಾಗೆಲ್ಲನೂ ಕೈ ಆಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ. ತುಂಬ ರುಚಿಕರವಾದಂಥ ರೆಸಿಪಿ ಚಿಕನ್ ಪೆಪ್ಪರ್ ಡ್ರೈ ನಿಮಗೋಸ್ಕರ ಇದು ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಅದನ್ನು ಬೆಂದಿದೆಯಾ ಅಂತ ಸ್ಪೂನಲ್ಲಿ ಚುಚ್ಚಿ ನೋಡ್ಬೋದು. ನೋಡಿ ನೀಟಾಗೆಲ್ಲ ಹೊಂದ್ಕೊಂಡಿದೆ, ಘಮ ಘಮ ಅಂತ ಇದೆ ಮನೆಯೆಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲ. ಇದನ್ನು ಬರೀ ಹಾಗೆ ಕೂಡ ಸಂಜೆ ಹೊತ್ತು ಮಾಡಿಕೊಂಡು ತಿನ್ಬೋದು. ಮಳೆ ಬರೋ ಟೈಮಲ್ಲಿ ಮಾಡಿಕೊಟ್ರಂತೂ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇನ್ನು ಒಂದು 5 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬರ್ತಿದೆ, ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ಭುತವಾಗಿ ಮಾಡುವಂಥ ರೆಸಿಪಿ ಇದು. ಎಲ್ಲರ ಮೆಚ್ಚುಗೆನ ನೀವು ಗಳಿಸ್ಕೋಬೋದು. ನೀವು ಮಟನ್ ಸಾರು ಮಾಡಿದಾಗಲೂ ಕೂಡ ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಸ್ವಲ್ಪ ಚಿಕನ್ ತರಿಸಿ ಒಂದು ಅರ್ಧ kg ಚಿಕನ್ ತರಿಸಿದ್ರು ಕೂಡ ನಡೆಯುತ್ತೆ. ಅಥವಾ ಫಂಕ್ಷನ್ಗಳಲ್ಲಿ ಅಥವಾ ಬರೀ ಗೀ ರೈಸ್ ಮಾಡಿ, ಯಾರೋ ಮನೇಲಿ ಗೆಸ್ಟ್ ಬಂದರು ಆ ಟೈಮಲ್ಲಿ ಗೀ ರೈಸ್ ಮಾಡಿ ಕೂಡ ಇದನ್ನು ನೀವು ಚಿಕನ್ ಪೆಪ್ಪರ್ ಡ್ರೈನ ಸೈಡ್ ಡಿಶ್ ಆಗಿ ಕೊಡ್ಬೋದು. ಈಗ ಜಾಸ್ತಿ ಚಿಕನ್ ತಂದಿರಲ್ಲ, ಸಡನ್ನಾಗಿ ಯಾರೋ ಬಂದರು ಆ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು ಸೈಡ್ ಡಿಶ್ ಆಗಿ. ಗೀ ರೈಸು, ಕುಷ್ಕ ಈ ರೀತಿ ನೀವು ಮಾಡ್ಕೊಂಬಿಟ್ಟು ಅದನ್ನು ಅದ್ರ ಜೊತೆ ಇದನ್ನು 2 ಪೀಸ್ 3 ಪೀಸು ನೀವು ಒಂದು 5 ಜನ ಬಂದರೂ ಬಡಿಸ್ಕೊಡ್ಬೋದು, ಮೇಂಟೈನ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ರುಚಿಕರವಾಗಿರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಸುತ್ತ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಚೆನ್ನಾಗಿ ಹೊಂದಿಸ್ಕೋಬೇಕು, ಅದನ್ನು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥವ್ರಿಗೆ ಪ್ರೋತ್ಸಾಹ ನೀಡಿದಷ್ಟು ಹೆಚ್ಚಿನ ಅಡುಗೆಗಳನ್ನ ಹಾಕ್ತೀನಿ. ನಾವು ಹೆಚ್ಚಿಗೆ ತೋರಿಸಿದಾಗ ಇನ್ನೂ 4 ಜನ ಅಕಸ್ಮಾತ್ ಅಡುಗೆ ಬರಲ್ಲ ಅಂತನ್ನೋರಿಗೆ, ಏನೂ ಬರೋದೇ ಇಲ್ಲ ಅಂತನ್ನೋರಿಗೆ ನಮ್ಮ ಚಾನಲ್ಗಳನ್ನ ನೋಡಿ ಸ್ವಲ್ಪ ಕಲ್ತ್ಕೋತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಇಷ್ಟವಾಗಂಥ ಅಡುಗೆ ಇದು, ತುಂಬ ಇಷ್ಟಪಟ್ಟೇ ಪಡ್ತೀರಾ, ಲೈಕ್ ಕೊಟ್ಟೇ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗಲೇಬೇಕು ನೀವು. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ರುಚಿಕರವಾದಂಥ ಚಿಕನ್ ಪೆಪ್ಪರ್ ಡ್ರೈ ತುಂಬ ಅದ್ಭುತವಾಗಿ ಬಂದಿದೆ.
ಬಾಯಲ್ಲಿ ಹಾಗೆ ನೀರು ಯಾವ ಯಾವ ರೀತಿ ಬರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈಗ ನೀವು ಅದನ್ನ ಚೆಕ್ ಮಾಡಿ ನೋಡ್ಬೋದು ಬೆಂದಿದೆಯಾ ಇಲ್ವಾ ಅಂತ. ಈಗ ಬೆಂದಿದೆ ಇದು. ತುಂಬ ರುಚಿಕರವಾದಂಥ ಚಿಕನ್ ಪೆಪ್ಪರ್ ಡ್ರೈ ನಿಮಗಾಗಿ. ಮನೇಲಿ ಎಲ್ಲರಿಗೂ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ, ನಿಮಗೂ ಇಷ್ಟ ಆಗುತ್ತೆ. ಕೊನೆಯಲ್ಲಿ ಇವಾಗ ಎಲ್ಲ ಚಿಕನ್ ಎಲ್ಲ ಬೆಂದ ನಂತರ ಏನು ಉಳಿಸ್ಕೊಂಡಿದ್ವಿ ನಾಟಿ ಕೊತ್ತಂಬರಿ ಸೊಪ್ಪು ಅದನ್ನು ನಾವು ಪಾತ್ರೆಗೆ ಹಾಕ್ಕೊಳ್ಳೋಣ. ಮೀಡಿಯಮ್ಮಾಗಿ ಉರಿನ ಇಟ್ಕೊಳ್ಳಿ. ಈಗ ಅರ್ಧ ಹೋಳು ನಿಂಬೆಹಣ್ಣನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಯಾವಾಗಲೂ ನಿಂಬೆಹಣ್ಣು ಹಿಂಡುವಾಗ ಮೇಲ್ಮೇಲೆ ಹಿಂಡಬಾರ್ದು. ಅಮುಕಿ ಅದನ್ನು ಹಿಂಡಿದಾಗ ಆ ಸಿಪ್ಪೆಯಲ್ಲಿ ಅಡಿಲಿ ಜಿಡ್ಡಿನಂಶ ಇರುತ್ತೆ. ಆ ಜಿಡ್ಡಿನಂಶನ ಅಮುಕಿ ತೆಗಿಬೇಕು. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಣ್ಮಕ್ಳು ಸ್ಕಿನ್ಗೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನೀವು ಅಮುಕಿ ನಿಂಬೆಹಣ್ಣಿನ ರಸನ ತೆಗಿಬೇಕು. ಯಾವಾಗಲೂ ಕೂಡ ನಾವು ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪ ಆಗಲೇ ಇಟ್ಬಿಡ್ಬಾರ್ದು. ಅದು ಕೆಳಗಡೆ ಇರುತ್ತೆ ಆ ಜಿಡ್ಡಿನಂಶ ಅನ್ನೋದು. ಅದು ಹೆಣ್ಮಕ್ಳು ಸ್ಕಿನ್ಗೆ ತುಂಬ ಒಳ್ಳೆಯದು. ಜೋರಾಗಿ ಅಮುಕಿ ತೆಗೆದಾಗ ಆ ಜಿಡ್ಡು ಎಣ್ಣೆ ಅಂಶ ಅನ್ನೋದು ನಿಂಬೆಹಣ್ಣಿನ ರಸದ ಜೊತೆ ಬರುತ್ತೆ. ಅದರಿಂದ ನಾವು ಅಮುಕಿ ಜೋರಾಗಿ ತೆಗಿಬೇಕಾಗತ್ತೆ. ಬೆರಳಲ್ಲೇ ಆದಷ್ಟು ತೆಕ್ಕೊಳ್ಳಿ. ಆ ಪಲ್ಪೆಲ್ಲ ಏನಿರುತ್ತೆ ಅದೆಲ್ಲ ಸಮೇತ ಬರಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಕೊಡಿ. ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಇವಾಗ ಲಾಸ್ಟಲ್ಲಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಅದ್ಭುತವಾಗಿ ಬರುತ್ತೆ ಇದಂತೂ. ತುಂಬ ರುಚಿಯಾಗಿರುತ್ತೆ. ನೈಟಲ್ಲಿ ಕೂಡ ಎಲ್ಲೇ ಹೋಗಿದ್ದು ಬಂದರೂ ನೀವು ಸಡನ್ನಾಗಿ ಮಾಡ್ಕೋಬೋದು ಇದನ್ನು. ಎಲ್ಲರಿಗೂ ಇಷ್ಟ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ, ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಅಷ್ಟು ಚೆನ್ನಾಗಿರೋಂಥ ರೆಸಿಪಿ ಇದು. 2 ಸೆಕೆಂಡ್ ನಾವು ಮುಚ್ಚಳನ ಮುಚ್ಚಿಟ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳೋಣ. ಆ ಘಮ ಅಡುಗೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಘಮ ಘಮ ಅಂತ ಇರುತ್ತೆ. ಆ ರೀತಿ ಆಗುತ್ತೆ ಈ ಅಡುಗೆ. ಚೆನ್ನಾಗಿ ಆಗ್ತಾಯಿದೆ. ಈಗ ಇದಾಗಿದೆ, ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ನಾವು ಬಡಿಸಿ ತೋರಿಸ್ತಾ ಇದ್ದೀನಿ ನೋಡಿ. ರುಚಿಕರವಾದಂಥ ಚಿಕನ್ ಪೆಪ್ಪರ್ ಡ್ರೈ ನಿಮಗೋಸ್ಕರ. ಈರುಳ್ಳಿ ಸ್ಲೈಸ್ ಮತ್ತು ನಿಂಬೆಹಣ್ಣು ಜೊತೆ ನೀವು ಇಟ್ಟುಕೊಟ್ಟಾಗ ತುಂಬ ಇಷ್ಟಪಡ್ತಾರೆ ನೋಡಿ. ಚಿಕನ್ ಪೆಪ್ಪರ್ ಡ್ರೈ ಜೊತೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಳಸಿದ್ದೀನಿ. 1 ಈರುಳ್ಳಿ ಸ್ಲೈಸ್ ಬಳಸಿದ್ದೀನಿ. ಸೈಡ್ಗೆ ನೀವು ಈರುಳ್ಳಿ ಸ್ಲೈಸ್ನ ಹಾಕಿ ನಿಂಬೆಹಣ್ಣು ಹಾಕಿ ಇಟ್ಕೊಟ್ರೆ ಆಗುತ್ತೆ. ಇದನ್ನು ಹೀಗೆ ಕೂಡ ನೀವು ಸಂಜೆ ಹೊತ್ತು ಮಾಡ್ಕೊಂಡು ತಿನ್ಬೋದು. ಅಥವಾ ನೀವು ಚಪಾತಿ ಜೊತೆ, ರೋಟಿ ಜೊತೆ, ಅಥವಾ ಪರೋಟ, ಗೀ ರೈಸು, ಕುಷ್ಕ ಈ ರೀತಿ ನೀವು ಇದ್ರ ಜೊತೆಗಳಲ್ಲಿ ನೀವು ಬಳಸಿದಾಗ ತುಂಬ ಇಷ್ಟಪಡ್ತಾರೆ. ಅಥವಾ ನೀವು ಮಟನ್ ಸಾರು ಮಾಡಿದಾಗ ನೀವು ಜೊತೆಲಿ ಸೈಡಾಗಿ ಮಾಡಿಕೊಡ್ಬೋದು. ತುಂಬ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ತುಂಬ ಇಷ್ಟಪಟ್ಟು ಲೈಕ್ ಕೊಡ್ತೀರಾ. ದಯವಿಟ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮನೇಲಿ ನಾನು ಚಪಾತಿಗೆ ಮಾಡಿರುವಂಥ ಚಿಕನ್ ಪೆಪ್ಪರ್ ಡ್ರೈ ನೋಡಿ. ಚಪಾತಿ ಕೂಡ ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಾವು ಇದನ್ನು ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೋಸ್ಕರ ಮಾಡಿರುವಂಥ ಚಿಕನ್ ಪೆಪ್ಪರ್ ಡ್ರೈ ಇದು. ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. 1 ಲೈಕ್ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವತ್ತೂ ಕೂಡ ಖುಷಿಯಾಗಿರೋಣ. ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ. ರುಚಿಯಾಗಿರುವಂಥ ಅಡುಗೆ ಮಾಡ್ಕೊಂಡು ನೋಡೋಣ. ನಮಸ್ಕಾರ ಸ್ನೇಹಿತರೆ.